ನಮಸ್ಕಾರ ಗೆಳೆಯರೇ, SSTVಯ ಹೊಸ ವಿಡಿಯೋಗೆ ನಿಮಗೆಲ್ಲ ಭಕ್ತಿಯ ಸ್ವಾಗತ. ಗುಲ್ಬರ್ಗ ಜಿಲ್ಲೆಯ ಅಪಜಲಪುರ ತಾಲೂಕಿನ ಗಾಣಗಾಪುರ ಗ್ರಾಮವು ಶ್ರೀ ದತ್ತ ಗುರುಗಳ ಮಂದಿರಕ್ಕೆ ಪ್ರಸಿದ್ಧವಾಗಿದೆ. ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷತೆಗೆ ಇದು ಪ್ರಸಿದ್ಧವಾಗಿದೆ. ಅದು ಏನೆಂದರೆ ದೆವ್ವ ಭೂತ ವಿಶ್ವ ವಿಚಾರವಾಗಿದೆ. ಈ ಮಂದಿರಕ್ಕೆ ಭೇಟಿ ನೀಡಿದವರೆಲ್ಲ ಅನೇಕ ಚಮತ್ಕಾರಿಕ ಬದಲಾವಣೆಗಳಾಗಿರುವುದನ್ನು ಕಂಡುಕೊಂಡಿದ್ದಾರೆ. ಶ್ರೀ ಗುರುದೇವ ದತ್ತರ ಮಹಿಮೆ ಅಪಾರ. ಗಾಣಗಾಪುರ ಕ್ಷೇತ್ರವು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಏಕರೂಪವನ್ನು ಇಲ್ಲಿ ದತ್ತಾತ್ರೇಯರ ರೂಪದಲ್ಲಿ ಕಣ್ತುಂಬಿಕೊಳ್ಳುವುದೇ ಚಂದ. ಗುರುಚರಿತ್ರೆ ಈ ಗ್ರಂಥದಲ್ಲಿ ಗಾಣಗಾಪುರ ಕ್ಷೇತ್ರದ ಕುರಿತು ವಿಸ್ತಾರವಾಗಿ ವಿವರಿಸಲಾಗಿದೆ. ಈ ಮಂದಿರಕ್ಕೆ ದೆವ್ವ ಭೂತ ಮೆಟ್ಟಿಕೊಂಡವರು ಬರುತ್ತಾರೆ ಮತ್ತು ತಮಗೆ ಹಿಡಿದ ಭೂತ ದೆವ್ವದ ಬಾಧೆಯನ್ನು ದೂರ ಮಾಡಿಕೊಂಡು ಮರಳುತ್ತಾರೆ. ಗುರುಚರಿತ್ರೆಯ ಪ್ರಕಾರ ಗಾಣಗಾಪುರದ ಪಶ್ಚಿಮ ದಿಕ್ಕಿನಲ್ಲಿ ಒಂದು ಬೆಟ್ಟವಿತ್ತು. ಅಲ್ಲಿ ಒಬ್ಬ ಬ್ರಹ್ಮ ರಾಕ್ಷಸ ನೆಲೆಸಿದ್ದನು. ಆ ರಾಕ್ಷಸ ಮನುಷ್ಯರನ್ನು ಭಕ್ಷಣ ಮಾಡುತ್ತಿದ್ದನು. ಹಾಗಾಗಿ ಜನ ಭಯದಿಂದ ಆ ಸ್ಥಳಕ್ಕೆ ಹೋಗುತ್ತಿರಲಿಲ್ಲ. ಒಮ್ಮೆ ದತ್ತಾತ್ರೇಯರ ಪಲ್ಲಕ್ಕಿ ಆ ಸ್ಥಳಕ್ಕೆ ಹೋದಾಗ ಬ್ರಹ್ಮ ರಾಕ್ಷಸ ಮುಂದೆ ಬಂದಿತು ಮತ್ತು ತಾನಾಗಿಯೇ ಗುರುದತ್ತರ ಪಾದದ ಮೇಲೆ ಬಿದ್ದು ಕ್ಷಮೆ ಕೇಳಲಾರಂಭಿಸಿತು. ತನ್ನ ತಪ್ಪಿನ ಅರಿವಾಗಿದೆ, ನಾನು ಜನರಿಗೆ ಯಾವುದೇ ತೊಂದರೆ ಕೊಡುವುದಿಲ್ಲ, ನನಗೆ ಮುಕ್ತಿ ಪಡೆಯುವುದು ಹೇಗೆ ಎಂದು ಹೇಳಿರಿ ಎಂದು ಬ್ರಹ್ಮ ರಾಕ್ಷಸ ಗುರುದತ್ತರಲ್ಲಿ ಅಂಗಲಾಚಿ ಬೇಡಿಕೊಂಡಿತು. ಆಗ ದತ್ತಾತ್ರೇಯರು ರಾಕ್ಷಸನ ತಲೆಯ ಮೇಲೆ ಕೈಯನ್ನು ಇಟ್ಟರು. ಹೆದರಬೇಡ, ಈ ನದಿಯಲ್ಲಿ ಸ್ನಾನ ಮಾಡು, ದೇವಸ್ಥಾನದಲ್ಲಿ ಬಂದು ನನ್ನ ದರ್ಶನ ಮಾಡು ಎಂದರು. ನಂತರ ಬ್ರಹ್ಮ ರಾಕ್ಷಸ ತಕ್ಷಣ ಮಾನವ ರೂಪ ತಾಳಿತು ಮತ್ತು ನದಿ ಸ್ನಾನ ಮಾಡಿ ಗುರು ದರ್ಶನ ಪಡೆದಾಗ ಅದು ಮುಕ್ತಿ ದೊರೆದು ಮಾಯವಾಯಿತು. ಬಂಧುಗಳೇ, ಅಂದಿನಿಂದ ಇಂದಿನವರೆಗೆ ಭೂತ ಪ್ರೇತ ಹಿಡಿದವರು ಈ ದೇವಸ್ಥಾನಕ್ಕೆ ಬರುತ್ತಾರೆ. ಪ್ರತಿದಿನ ಬೆಳಗ್ಗೆ 11:30 ಮತ್ತು ಸಂಜೆ 7:30ಕ್ಕೆ ಇಲ್ಲಿ ದೇವರ ಆರತಿ ನಡೆಯುತ್ತದೆ. ಈ ಸಮಯದಲ್ಲಿ ಯಾರಿಗೆ ಭೂತ ಪ್ರೇತ ತೊಂದರೆ ಆಗಿದೆಯೋ ಅಂಥವರು ಮಂದಿರದಲ್ಲಿ ಬರುತ್ತಾರೆ. ಮಂದಿರದಲ್ಲಿರುವ ಕಂಬದ ಮೇಲೆ ಹತ್ತಿ ಅಮಾನೀಯವಾಗಿ ವರ್ತಿಸುತ್ತಾರೆ, ಕಿರ್ಚುತ್ತಾರೆ, ದೇವರಿಗೆ ಬೈಯುತ್ತಾರೆ. ತುಂಬ ದೂರದಿಂದ ಜನರು ಬಂದು ಈ ರೀತಿ ಭೂತದ ತೊಂದರೆಗೊಳಗಾದವರನ್ನು ಕರೆದುಕೊಂಡು ಬಂದು ಪರಿಹಾರ ಕಂಡುಕೊಳ್ಳುತ್ತಾರೆ. ಈ ಗುಡಿಗೆ ಬರುತ್ತಿದ್ದಂತೆ ಕೆಟ್ಟ ಶಕ್ತಿ ನಾಶವಾಗಿ ಗುರುಶಕ್ತಿ ಹೆಚ್ಚಾಗಿ ಭೂತಬಾಧೆ ದುಷ್ಟಶಕ್ತಿ ಬಾಧೆ ನಿವಾರಣೆ ಆಗುತ್ತದೆ. ಬಂಧುಗಳೇ, ನೀವು ಎಂದಾದರೂ ದತ್ತಾತ್ರೇಯ ಮಂದಿರಕ್ಕೆ ಭೇಟಿ ನೀಡಿದ್ದರೆ ಜೈ ಗುರುದೇವ ಎಂದು ಕಮೆಂಟ್ ಮಾಡಿರಿ. ಧನ್ಯವಾದಗಳು.